ಬನ್ನಿ ಇವತ್ತು ನಾವು ಸುದ್ದಿಯ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ವಾಸ್ತವವನ್ನು ನೋಡೋಣ. ನಾವು ಮಾಡ್ತಿರೋದು ಒಂದು ಕ್ಷೇತ್ರದ ಆಳವಾದ ವಿಶ್ಲೇಷಣೆ. ಇದು ಬರೀ ರಾಜಕೀಯದ ಮಾತಾಡೋಕಲ್ಲ, ಬದಲಾಗಿ ಆಡಳಿತವನ್ನ ಚೆನ್ನಾಗಿ ಮಾಡೋಕೆ ಡೇಟಾವನ್ನ ಅಂದ್ರೆ ಅಂಕಿಅಂಶಗಳನ್ನ ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಕೇಸ್ ಸ್ಟಡಿ. ನಾವು ಫೋಕಸ್ ಮಾಡ್ತಿರೋದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಮೇಲೆ. ನೋಡಿ, ಈ ಕ್ಷೇತ್ರ ಇದೆಯಲ್ಲ, ಇದೊಂದು ಕನ್ನಡಿ ಇದ್ದ ಹಾಗೆ. ಇದು ಬರೀ ಹುಬ್ಬಳ್ಳಿ ಧಾರವಾಡದ ಕಥೆಯಲ್ಲ, ನಮ್ಮ ಭಾರತದಲ್ಲಿ ವೇಗವಾಗಿ ಬೆಳಿತಿರೋ ಎಷ್ಟೋ ನಗರಗಳ ಆಸೆ, ಆಕಾಂಕ್ಷೆಗಳು, ಸವಾಲುಗಳು, ಸಂಘರ್ಷಗಳು ಎಲ್ಲದರ ಪ್ರತಿಬಿಂಬ ಇಲ್ಲಿದೆ. ಇಲ್ಲಿನ ನೆಲದ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಭಾರತದ ನಗರಗಳ ಆಡಳಿತದ ಭವಿಷ್ಯವನ್ನೇ ಅರ್ಥ ಮಾಡ್ಕೊಂಡ ಹಾಗೆ. ಸರಿ, ನಮ್ಮ ಇವತ್ತಿನ ಚರ್ಚೆ 5 ಭಾಗಗಳಲ್ಲಿದೆ. ಮೊದಲು ಜನರ ನಾಡಿಮಿಡಿತ, ಆಮೇಲೆ ಚುನಾವಣಾ ಡೇಟಾವನ್ನ ಡಿಕೋಡ್ ಮಾಡೋಣ, ನಂತರ ಮತದಾರರ ಹತಾಶೆಗೆ ಕಾರಣ ಏನು ಅಂತ ನೋಡೋಣ, ಅದಾದ್ಮೇಲೆ ಆಡಳಿತಕ್ಕೆ ಒಂದು ನೀಲಿನಕ್ಷೆ, ಮತ್ತು ಕೊನೆಯದಾಗಿ ಗೆಲುವಿಗಾಗಿ ಒಂದು ಚತುರ್ಮುಖ ಮಾರ್ಗ. ಅಂದೇ ನಾವು ಜನರ ದಿನನಿತ್ಯದ ಸಮಸ್ಯೆಗಳಿಂದ ಶುರುಮಾಡಿ ಅಂಕಿಅಂಶಗಳನ್ನ ನೋಡಿ ಕೊನೆಗೆ ಒಂದು ಸ್ಪಷ್ಟವಾದ ಆಕ್ಷನ್ ಓರಿಯೆಂಟೆಡ್ ಪರಿಹಾರದ ಕಡೆಗೆ ಹೋಗ್ತೀವಿ. ಹಾಗಿದ್ರೆ ಮೊದಲ ಭಾಗಕ್ಕೆ ಹೋಗೋಣ. ಜನರ ನಾಡಿಮಿಡಿತ. ಯಾವುದೇ ಆಡಳಿತದ ಯಶಸ್ಸನ್ನ ಅಳೆಯೋದು ಬರೀ ನಂಬರ್ಗಳಿಂದಲ್ಲ ಅಲ್ವಾ, ಜನರ ದಿನನಿತ್ಯದ ಬದುಕಿನ ಗುಣಮಟ್ಟದಿಂದ. ಹಾಗಾದ್ರೆ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಏನಿದೆ ನೋಡೋಣ ಬನ್ನಿ. ಇಲ್ಲಿನ ಬಹುದೊಡ್ಡ ತಲೆನೋವು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಸರಿಯಾದ ಪ್ಲಾನಿಂಗ್ ಇಲ್ದೆ ಇವತ್ತು ಹಾಕಿದ ರೋಡನ್ನ ನಾಳೆ ಇನ್ನೇನಕ್ಕೋ ಅಗಿಯೋದು. ಇದರಿಂದ ಬರೀ ಟ್ರಾಫಿಕ್ ಜಾಮ್ ಆಗೋದಲ್ಲ, ಇದು ಜನರ ಟೈಮ್, ಎನರ್ಜಿ ಮತ್ತು ತಾಳ್ಮೆ ಎಲ್ಲವನ್ನೂ ದಿನಾ ಕಸಿತಾ ಇದೆ. ಇದನ್ನ ಅಭಿವೃದ್ಧಿ ಅನ್ನೋಕ್ಕಾಗತ್ತಾ? ಇಲ್ಲ, ಇದೊಂದು ದಿನನಿತ್ಯದ ಹೋರಾಟ. ಇನ್ನೊಂದು ಕಡೆ ನೋಡಿ, 24 ಗಂಟೆ ನೀರು ಕೊಡ್ತೀವಿ ಅನ್ನೋ ಮಾತುಗಳು ಜೋರಾಗಿ ಕೇಳಿಬರುತ್ತೆ. ಆದ್ರೆ ರಿಯಾಲಿಟಿ ಏನು? ಇವತ್ತಿಗೂ ಎಷ್ಟೋ ಏರಿಯಾಗಳಲ್ಲಿ ಸರಿಯಾಗಿ ನೀರ್ ಬರೋಲ್ಲ. ಒಂದು ಕಡೆ ದೊಡ್ಡ ದೊಡ್ಡ ಅಭಿವೃದ್ಧಿ ಮಾತುಗಳು, ಇನ್ನೊಂದು ಕಡೆ ಖಾಲಿ ಕೊಡಗಳು. ಇದೇ ನೋಡಿ ಜನರ ಅಸಮಾಧಾನಕ್ಕೆ ಮೂಲ ಕಾರಣ. ಆಮೇಲೆ ಯುವಕರ ಕಥೆ. ಪ್ರತಿ ವರ್ಷ ಸಾವಿರಾರು ಜನ ಗ್ರಾಜ್ಯುಯೇಟ್ಸ್ ಆಗ್ತಿದ್ದಾರೆ, ಆದ್ರೆ ಅವರ ಓದಿಗೆ, ಅವರ ಸ್ಕಿಲ್ಸ್ಗೆ ತಕ್ಕ ಹಾಗೆ ಕೆಲ್ಸ ಅದು ಕ್ಷೇತ್ರದೊಳಗೆ ಸಿಗ್ತಿಲ್ಲ. ಇದು ಬರೀ ದುಡ್ಡಿನ ಸಮಸ್ಯೆ ಅಲ್ಲ, ಇದು ನಮ್ಮ ಯುವ ಪೀಳಿಗೆಯ ಭರವಸೆಯನ್ನೇ ಕುಗ್ಗಿಸುವಂಥ ಒಂದು ದೊಡ್ಡ ಸಾಮಾಜಿಕ ಬಿಕ್ಕಟ್ಟು. ಸರಿ, ಜನರ ಮಾತುಗಳನ್ನ ಕೇಳಿದ್ವಿ. ಈಗ ಅಂಕಿಅಂಶಗಳು ಏನ್ ಹೇಳ್ತವೆ ಅಂತ ನೋಡೋಣ ಬನ್ನಿ. ಎಲೆಕ್ಷನ್ ಡೇಟಾ ಅಂದ್ರೆ ಬರೀ ಯಾರು ಗೆದ್ರು ಯಾರು ಸೋತ್ರು ಅಂತಲ್ಲ, ಅದು ವೋಟರ್ಸ್ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಇನ್ಸೈಟ್ ಕೊಡುತ್ತೆ. ಈ ನಂಬರ್ಸ್ ನೋಡಿ, 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಹಾಲಿ ಶಾಸಕರ ಪಕ್ಷದ ವೋಟ್ ಶೇರ್ ಸುಮಾರು 1.7% ಕಮ್ಮಿಯಾಗಿದೆ. ನೋಡಕ್ಕೆ ಇದೇನಪ್ಪ ಸಣ್ಣ ನಂಬರ್ ಅನ್ಸ್ಬಹುದು, ಆದ್ರೆ ರಾಜಕೀಯದಲ್ಲಿ ಇದು ತುಂಬಾ ಮುಖ್ಯವಾದ ಸಿಗ್ನಲ್. ಮತದಾರರಲ್ಲಿ ಅಸಮಾಧಾನ ನಿಧಾನಕ್ಕೆ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಸೂಚನೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ವೋಟ್ ಶೇರ್ ಕಮ್ಮಿ ಆದ್ರೂ ಗೆಲುವಿನ ಅಂತರ ನೋಡಿ, ಸುಮಾರು 38,693 ವೋಟುಗಳು. ಇದು ದೊಡ್ಡ ಮಾರ್ಜಿನ್. ಇದರ್ಥ ಏನು ಅಂದ್ರೆ, ಜನರಲ್ಲಿ ಅಸಮಾಧಾನ ಇದ್ರೂ ಅಪೋಸಿಷನ್ ಅದನ್ನ ಪೂರ್ತಿಯಾಗಿ ತಮ್ಮ ಕಡೆ ವೋಟ್ ಆಗಿ ಕನ್ವರ್ಟ್ ಮಾಡಕ್ಕೆ ಆಗಿಲ್ಲ. ಹಾಲಿ ಶಾಸಕರ ಹಿಡಿತ ಈಗ್ಲೂ ಸ್ಟ್ರಾಂಗ್ ಆಗಿದೆ, ಆದ್ರೆ ಸ್ವತಃ ವೀಕ್ ಆಗ್ತಿದೆ. ಹಾಲಿ ಶಾಸಕ ಅರವಿಂದ ಬೆಲ್ಲದ್ದವರ ಪೊಸಿಷನ್ ನೋಡಿದ್ರೆ ಇದರಲ್ಲಿ 2 ಮುಖಗಳಿವೆ. ಒಂದು ಕಡೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವರ ಪರ್ಸನಲ್ ಇಮೇಜ್ ಮತ್ತು ಪಕ್ಷದ ಬಲವಾದ ಬೇಸ್, ಇದೆಲ್ಲ ಅವರ ಸ್ಟ್ರೆಂತ್. ಇನ್ನೊಂದ್ ಕಡೆ ಲೋಕಲ್ ಸಮಸ್ಯೆಗಳನ್ನ ಬಗೆಹರಿಸೋಕ ಆಗ್ತಿಲ್ಲ ಅನ್ನೋ ಆರೋಪ ಮತ್ತು ವೋಟ್ ಶೇರ್ನಲ್ಲಿ ಆದ ಸಣ್ಣ ಇಳಿಕೆ, ಇದು ಅವರ ವೀಕ್ನೆಸ್. ಸರಿ, ಆ 1.7% ವೋಟ್ ಯಾಕೆ ಕಮ್ಮಿಯಾಯಿತು? ಆ ಹತಾಶೆ ಹಿಂದಿರೋ ನಿಜವಾದ ಕಾರಣಗಳೇನೋ? ಈಗ ನಾನು ನಂಬರ್ಗಳನ್ನ ಬಿಟ್ಟು ಜನರ ಅಸಮಾಧಾನದ ಮೂಲಕ್ಕೆ ಹೋಗೋಣ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರನ ಅಭಿಪ್ರಾಯಕ್ಕೂ ಒಂದು ಘನತೆ ಇರುತ್ತೆ. ಅದನ್ನ ಗೌರವಿಸೋದು, ಜವಾಬ್ದಾರಿಯುತವಾಗಿ ಮಾತಾಡೋದು, ಇದೆಲ್ಲ ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿರೋ ಮೌಲ್ಯಗಳು. ಆ ದೃಷ್ಟಿಯಿಂದ ಈ ವಿಶ್ಲೇಷಣೆ ಮಾಡೋಣ. ಇದನ್ನ ಕೇಳಿ, ಹೊಸದಾಗಿ ಕಟ್ಟಿದ ಸ್ಮಾರ್ಟ್ ಸಿಟಿ ರೋಡನ್ನ ಪೈಪ್ಲೈನ್ ಹಾಕೋಕೆ ಅಂತ ಮತ್ತೆ ಅಗಿಯುತ್ತಿದ್ದಾರೆ. ಇದು ಬರೀ ಒಂದು ವಾಕ್ಯ ಅಲ್ಲ, ಇದು ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕನ್ನಡಿ. ಬೇರೆ ಬೇರೆ ಸರ್ಕಾರಿ ಇಲಾಖೆಗಳ ಮಧ್ಯೆ ಕೋಆರ್ಡಿನೇಷನ್ ಇಲ್ಲದಿದ್ರೆ ಜನರ ದುಡ್ಡು ಹೇಗೆ ವೇಸ್ಟ್ ಆಗತ್ತೆ, ಜನರಿಗೆ ಎಷ್ಟು ಕಿರಿಕಿರಿ ಆಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಈ ದೃಶ್ಯವನ್ನ ಒಮ್ಮೆ ಕಣ್ಣು ಮುಂದೆ ತಂದ್ಕೊಳ್ಳಿ. ನಿರುದ್ಯೋಗ ಭತ್ತೆಗೋಸ್ಕರ ಸಾವಿರಾರು ಜನ ಲೈನ್ನಲ್ಲಿ ನಿಂತಿದ್ದಾರೆ. ಗ್ರಾಜ್ಯುಯೇಟ್ಸ್ಗೆ ಲೋಕಲ್ನಲ್ಲಿ ಕೆಲ್ಸವೇ ಇಲ್ಲ. ಅಯ್ಯೋ, ಆಫರ್ ಲೆಟರ್ ಹಿಡ್ಕೊಂಡು ನಿಲ್ಬೇಕಾದ ಯುವಕರು ಸರ್ಕಾರದ ಫ್ರೀ ಭತ್ತೆಗೋಸ್ಕರ ಕ್ಯೂನಲ್ಲಿ ನಿಂತಿದ್ದಾರೆ. ಇದು ಬರೀ ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಇದು ನಮ್ಮ ಯೂತ್ ಪವರ್ನ ವೇಸ್ಟೇಜ್. ಇನ್ನೊಂದು ನೋಡಿ,
ಜೋರು ಮಳೆ ಬಂದ್ರೆ ಸಾಕು ಓಪನ್ ಡ್ರೈನೇಜ್ ಎಲ್ಲ ಹೊರಗೆ ಬಂದು ಸಿಸ್ಟಮ್ ಫೇಲ್ ಆಗಿರೋದು ಗೊತ್ತಾಗುತ್ತೆ. ಪ್ರತಿ ಮಳೆಗಾಲವೂ ಇಲ್ಲಿನ ಸಿಸ್ಟಮ್ಗೆ ಒಂದು ಎಕ್ಸಾಮ್ ಇದ್ದ ಹಾಗೆ. ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ಜನರ ಮನೆಗೆ ನುಗ್ಗುತ್ತೆ. ಇದು ನ್ಯಾಚುರಲ್ ಡಿಸಾಸ್ಟರ್ ಅಲ್ಲ, ಇದು ಮ್ಯಾನ್ ಮೇಡ್ ಸಿಸ್ಟಮ್ ಫೇಲ್ಯೂರ್. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳ ಮೂಲವನ್ನ ನಾವು 3 ಭಾಗವಾಗಿ ನೋಡಬಹುದು. 1, ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ. 2, ಯುವಕರಿಗೆ ಅವಕಾಶಗಳೇ ಇಲ್ಲ. ಮತ್ತು 3, ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಬಿಟ್ಟು ಬರೀ ಫ್ರೀ ಸ್ಕೀಮ್ಸ್ ಮೇಲೆ ಡಿಪೆಂಡ್ ಆಗೋದು. ಇದರಿಂದ ಜನರಿಗೆ ವೆಲ್ಫೇರ್ ಫಟೀಗ್ ಅಂದ್ರೆ ಬರೀ ಉಚಿತ ಯೋಜನೆಗಳು ಸಾಕಪ್ಪ, ನಮಗೆ ಅವಕಾಶ ಬೇಕು ಅನ್ನೋ ಭಾವನೆ ಬರ್ತಿದೆ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಗಳ ಬಗ್ಗೆ ಮಾತಾಡ್ವಿ. ಬರೀ ಸಮಸ್ಯೆ ಹೇಳೋದು ಸುಲಭ, ಪರಿಹಾರ ಕೊಡೋದು ಕಷ್ಟ. ಈಗ ನಾವು ಈ ಅನಾಲಿಸಿಸ್ ಆಧಾರದ ಮೇಲೆ ಈ ಕ್ಷೇತ್ರದ ನಿಜವಾದ ಪ್ರಗತಿಗೆ ಒಂದು ಆಕ್ಷನ್ ಓರಿಯೆಂಟೆಡ್ ಬ್ಲೂ ಪ್ರಿಂಟ್ ಹೇಗೆ ರೆಡಿ ಮಾಡ್ಬೋದು ಅಂತ ನೋಡೋಣ. ಹಾಗಾದ್ರೆ ಪ್ರಶ್ನೆ ಸ್ಪಷ್ಟವಾಗಿದೆ. ಬರೀ ಟೀಕೆ ಮಾಡೋದು ಸಾಕು, ಕನ್ಸ್ಟ್ರಕ್ಟಿವ್ ಆಗಿ ಮುಂದೆ ಹೋಗೋದು ಹೇಗೆ? ಜನರ ಬದುಕನ್ನು ನಿಜವಾಗಿಯೂ ಬೆಟರ್ ಮಾಡೋ ಸ್ಟ್ರಾಟಜಿ ಯಾವುದು? ಪರಿಹಾರ 3 ಮುಖ್ಯ ಪಿಲ್ಲೋರ್ಗಳ ಮೇಲೆ ನಿಂತಿದೆ. ಮೊದಲನೆಯದು, ಪ್ರತಿ ಮನೆಗೂ 24/7 ಶುದ್ಧ ಕುಡಿಯೋ ನೀರು. 2ನೇದು, ಸರಿಯಾದ ಕೋಆರ್ಡಿನೇಷನ್ ಇರೋ ಸ್ಮಾರ್ಟ್ ರೋಡ್ಸ್ ಮತ್ತು ಡ್ರೈನೇಜ್ ಸಿಸ್ಟಮ್. ಮತ್ತು 3ನೇದು, ನಮ್ಮ ಯುವಕರಿಗೆ ಇಲ್ಲೇ ಕೆಲ್ಸ ಕೊಡೋಕೆ ಒಂದು ಟೆಕ್ ಇನ್ಕ್ಯುಬೇಷನ್ ಪಾರ್ಕ್. ಇವು ಬರೀ ಭರವಸೆಗಳಲ್ಲ, ಇವು ಕ್ಷೇತ್ರದ ಭವಿಷ್ಯದ ಮೇಲಿನ ಇನ್ವೆಸ್ಟ್ಮೆಂಟ್. ಒಂದು ಉದಾಹರಣೆ ತಗೊಳ್ಳೋಣ. ಈ ಟೆಕ್ ಪಾರ್ಕ್ ಯೋಜನೆ ಸುಮಾರು 30 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 5 ವರ್ಷದಲ್ಲಿ 5,000ಕ್ಕೂ ಹೆಚ್ಚು ಹೊಸ ಕೆಲಸಗಳನ್ನ ಸೃಷ್ಟಿಸಬಹುದು. ಇದರಿಂದ ನಮ್ಮ ಯುವಕರು ಕೆಲಸ ಹುಡ್ಕೊಂಡು ಬೇರೆ ಊರಿಗೆ ಹೋಗೋದು ನಿಲ್ಲುತ್ತೆ. ಕ್ಷೇತ್ರದ ಎಕಾನಮಿಗೆ ಹೊಸ ಶಕ್ತಿ ಬರುತ್ತೆ. ಇದನ್ನೇ ನಾವು ಗವರ್ನೆನ್ಸ್ ROI ಅಂದ್ರೆ ಆಡಳಿತದ ಹೂಡಿಕೆಯ ಮೇಲಿನ ಪ್ರತಿಫಲ ಅಂತ ಕರೆಯೋದು. ಸರಿ, ಈ ಡೆವಲಪ್ಮೆಂಟ್ ಬ್ಲೂಪ್ರಿಂಟ್ ಅನ್ನ ಜಾರಿಗೆ ತರೋಕೆ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಕೂಡ ಬೇಕು. ಅದನ್ನ ನಾವು ಚತುರ್ಮುಖ ಸಿದ್ಧಾಂತ ಅಂತ ಕರೆಯಬಹುದು. ಅಂದ್ರೆ 4 ಮುಖಗಳಿರುವ ಒಂದು ಸ್ಟ್ರಾಟಜಿ. ಇದು ಆಡಳಿತ ಮತ್ತು ರಾಜಕೀಯವನ್ನ 4 ದಿಕ್ಕಿನಿಂದ ಬ್ಯಾಲೆನ್ಸ್ ಮಾಡುವ ಒಂದು ವಿಧಾನ. ಮೊದಲನೇ ಮುಖ ಶಿವನದು, ಅಂದ್ರೆ ವಿನಾಶಕ. ಇಲ್ಲಿ ವಿನಾಶ ಮಾಡ್ಬೇಕಿರೋದು ಯಾವುದನ್ನ? ಸುಳ್ಳು ಆರೋಪಗಳನ್ನ, ಫೇಕ್ ನ್ಯೂಸ್ ಅನ್ನ. ಸರ್ಕಾರದ ಕೆಲಸದ ಬಗ್ಗೆ ಯಾರಾದ್ರೂ ತಪ್ಪು ಮಾಹಿತಿ ಹರಡಿದ್ರೆ ಅದಕ್ಕೆ ಡೇಟಾ ಇಟ್ಕೊಂಡು, ಫ್ಯಾಕ್ಟ್ಸ್ ಇಟ್ಕೊಂಡು ಉತ್ತರ ಕೊಡ್ಬೇಕು. ಆ ಸುಳ್ಳು ಕಥೆಯನ್ನೇ ನಾಶ ಮಾಡ್ಬೇಕು. 2ನೇ ಮುಖ ವಿಷ್ಣುವಿನದು, ಪಾಲಕ. ಅಂದ್ರೆ ಈಗಾಗ್ಲೇ ಮಾಡಿರೋ ಒಳ್ಳೆ ಕೆಲ್ಸಗಳನ್ನ, ನಡೀತಿರೋ ವೆಲ್ಫೇರ್ ಸ್ಕೀಮ್ಸ್ ಅನ್ನ ಸರಿಯಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ಅಷ್ಟೇ ಅಲ್ಲ, ಮಾಡಿರೋ ಕೆಲ್ಸವನ್ನ ಜನರಿಗೆ ಸರಿಯಾಗಿ ತಿಳಿಸ್ಬೇಕು. ಆಗ ಮಾತ್ರ ಸರ್ಕಾರದ ಮೇಲೆ ನಂಬಿಕೆ ಉಳಿಯುತ್ತೆ. 3ನೇ ಮುಖ ಬ್ರಹ್ಮನದು, ಸೃಷ್ಟಿಕರ್ತ. ಹಳೆಯದನ್ನ ಕಾಪಾಡ್ಕೊಂಡ್ರೆ ಸಾಲ್ದು, ಭವಿಷ್ಯಕ್ಕಾಗಿ ಹೊಸದನ್ನ ಸೃಷ್ಟಿ ಮಾಡ್ಬೇಕು. ಟೆಕ್ ಪಾರ್ಕ್ನಂಥ ದೂರದೃಷ್ಟಿಯಿರೋ ಪ್ರಾಜೆಕ್ಟ್ಗಳು ಮುಂದಿನ ಜನರೇಷನ್ಗೆ ಅವಕಾಶಗಳನ್ನ ಸೃಷ್ಟಿಸುತ್ತವೆ. ಆದ್ರೆ ನೆನ್ಪಿಡಿ, ಇಂಥ ಯಾವುದೇ ಯೋಜನೆಗಳನ್ನ ಮಾಡುವಾಗ ಜನರ ವೈಯಕ್ತಿಕ ಮಾಹಿತಿಯನ್ನ, ಅವರ ಖಾಸಗಿತನವನ್ನ ಗೌರವಿಸಬೇಕು. ಅವರ ಒಪ್ಪಿಗೆ ಇಲ್ದೆ ಏನನ್ನೂ ಮಾಡಬಾರ್ದು. ನಮ್ಮ ದೇಶದ ಕಾನೂನು ಚೌಕಟ್ಟು ಕೂಡ ಇದನ್ನೇ ಹೇಳುತ್ತೆ. ಮತ್ತು ಕೊನೆಯದಾಗಿ 4ನೇ ಮುಖ ದುರ್ಗೆಯದು, ರಕ್ಷಕಿ. ಎಲೆಕ್ಷನ್ ದಿನದಂದು ಹಣ ಹೆಂಡದಂತಹ ಆಮಿಷಗಳಿಂದ ವೋಟರ್ಸ್ ಅನ್ನ ರಕ್ಷಿಸೋದು, ಅವರು ಧೈರ್ಯವಾಗಿ ವೋಟ್ ಹಾಕೋ ಹಾಗೆ ನೋಡ್ಕೊಳ್ಳೋದು. ಇದಕ್ಕಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಕಾರ್ಯಕರ್ತರನ್ನ ಸಿದ್ಧವಾಗಿಡ್ಬೇಕು. ಹಾಗಾದ್ರೆ ಈ ಚತುರ್ಮುಖ ಸಿದ್ಧಾಂತ ಅನ್ನೋದು ಬರೀ ಎಲೆಕ್ಷನ್ ಗೆಲ್ಲೋ ತಂತ್ರನ ಅಥವಾ ಕ್ಷೇತ್ರದ ನಿಜವಾದ ಅಭಿವೃದ್ಧಿಯ ದಿಕ್ಸೂಚಿನ? ಈ ನಿರ್ಧಾರ ಮತದಾರರಿಗೆ ಸೇರಿದ್ದು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ mgr@blueprintstrategies.ai ಅಥವಾ 080420416002ಗೆ ಕರೆ ಮಾಡಿ. ನಮ್ಮ ಗುರಿ ರಾಜಕೀಯವನ್ನು ಮೀರಿದ ಉದ್ದೇಶ.